ಮಿಸ್ಟರ್ ವಿನೋದ್, ನೀವು ವಿದ್ಯಾವಂತರು, ತಿಳುವಳಿಕೆ ಇರೋ. ಯಾವನೋ ಒಬ್ಬ ಲೋಫರ್ ಮಗುನ ಕಿಡ್ನಾಪ್ ಮಾಡ್ದ ಅಂದ್ರೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡದೆ ನೀವೇ ಅವನಿಗೆ ಹಣ ಕೊಟ್ಟು ಅಂಥವ್ರನ್ನ ನೀವು... ಇನ್ಸ್ಪೆಕ್ಟರ್, ನನ್ನ ಮಗನ್ ಪ್ರಾಣ ಉಳಿಸ್ಕೊಳ್ಳೋಗೋಸ್ಕರನೇ ನಾನು ಹಣ ಕೊಡ್ಬೇಕಾಗಿ ಬಂತು. ಬಟ್ ಹಣನೂ ಕಳ್ಕೊಂಡ್ರಿ, ಮಗುನ ಪ್ರಾಣನೂ ಕಳ್ಕೊಂಡ್ರಿ. ಏನು ಸಾಧಿಸಿದ್ರಿ? ನಥಿಂಗ್. ಮಗುನ ಉಳಿಸ್ಕೊಳ್ಳೋ ನೆಪದಲ್ಲಿ ಕಳ್ಳಕಾಕರನ್ನ ಪೋಷಣೆ ಮಾಡಿದ್ರಿ. ಸಮಾಜಕ್ಕೆ ಆದರ್ಶವಾಗಿರ್ಬೇಕಾದ ನಿಮ್ಮಂಥ ವಿದ್ಯಾವಂತರೇ ಹೀಗೆ ನಡ್ಕೊಂಡ್ರೆ ಸಮಾಜದ ಗತಿ ಏನು? ಅದಕ್ಕೆ ಕಾನೂನು ಹಾಕ್ಬೇಕು, ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ? ಇನ್ಸ್ಪೆಕ್ಟರ್, ನನ್ನ ಪರಿಸ್ಥಿತಿಯಲ್ಲಿ ನೀವಿದ್ದಿದ್ರೆ ಇದೇ ಕೆಲಸ ನೀವು ಮಾಡಿರೋರು. ನಾವು ಕಾನೂನು ಬಿಟ್ಟು ಹೋಗಲ್ಲ. ಮೊದಲು ಪೊಲೀಸಿಗೆ ತಿಳಿಸಬೇಕಾದ್ದು ನಿಮ್ಮ ಕರ್ತವ್ಯ, ಅದನ್ನ ಸರಿಪಡಿಸಬೇಕಾದ್ದು ನಮ್ಮ ಕರ್ತವ್ಯ. ನಿಮ್ಮಂಥವ್ರೆ ಹೀಗೆ ನಡ್ಕೊಂಡ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡಕ್ ಸಾಧ್ಯ? ಇದೊಬ್ಬ ವಿದ್ಯಾವಂತ ಪೊಲೀಸ್ ಮಧ್ಯೆ ಚಾಲೆಂಜ್ ಅಲ್ಲ. ನೀವಿರೋದು ಮಗನ್ ಕೊಂದ ಕೊಲೆಗಾರನ ಕಂಡಿಡಿಯಕ್ಕೆ. ಮೊದಲವನ್ನ ಕಂಡಿಡೀರಿ. ಇನ್ಸ್ಪೆಕ್ಟರ್, ನೀವು ಒಬ್ಬ ಪೊಲೀಸ್ ಆಫೀಸರ್ ಅನ್ನೋದನ್ನು ಮರೆತು ಒಬ್ಬ ಮಗನ್ ತಂದೆಯಾಗಿ ಯೋಚನೆ ಮಾಡಿ. ಅಂತ ಒಂದು ಸಮಯದಲ್ಲಿ ನಿಮ್ಗೆ ಹಣ ಮುಖ್ಯನಾ, ಮಗನ್ ಪ್ರಾಣ ಮುಖ್ಯನಾ, ಅಥವಾ ನಿಮ್ ಕಾನೂನು ಮುಖ್ಯನಾ? ಕಮಾನ್ ಕಮಾನ್, ಟೆಲ್ ಮೀ ಟೆಲ್ ಮೀ ಟೆಲ್ ಮೀ. ಮಿಸ್ಟರ್ ವಿನೋದ್, ಕಾನೂನೇ ಮುಖ್ಯ. ಏನೇ ಆದ್ರೂ ನೀವು ನಮಗೆ ತಿಳಿಸದೆ ಕಾನೂನು ಬೈಯೋದ್ರಿಂದ ಪ್ರಯೋಜನ ಇಲ್ಲ. ಜನ ನಮ್ಮ ಜೊತೆ ಸಹಕರಿಸಿದ್ರೆ ತಾನೇ ಸಮಾಜದಲ್ಲಿ ಶಾಂತಿ ನೆಲೆಸೋಕೆ ಸಾಧ್ಯ. ಐ ಕೇರ್ ಅ ಡ್ಯಾಮ್ ಫಾರ್ ಆಲ್ ದಿಸ್. ನನಗೆ ನಿಮ್ ಭಾಷೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದು ನನ್ನ ಮಗನ್ನ ಕೊಂದ ಕೊಲೆಗಾರ. ನಾನೇ ಹೇಳಿದ್ದೀನಿ. ನನ್ನ ಮಗನ್ಗಾದ ಅನ್ಯಾಯಕ್ಕೆ ಅವನ ಮೇಲೆ ಸೇಡ್ ತೀರ್ಸ್ಕೊತೀನಿ. ಎಸ್ ಎಸ್ ಎಸ್. ಡೋಂಟ್ ಬಿ ಎಮೋಷನಲ್. ದುಡುಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಆ ಕೊಲೆಗಾರನ ಕಂಡು ಹಿಡಿಯೋ ಜವಾಬ್ದಾರಿ ನಮ್ದು. ನೋಡಿ, ನಿಮಗೇನಾದ್ರೂ ಇದ್ರ ಬಗ್ಗೆ ಕ್ಲೂ ಸಿಕ್ಕಿದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮೇಶನ್ ಕೊಡಿ. ಆದ್ರೆ ಕಾನೂನ್ನ ಮಾತ್ರ ನಿಮ್ ಕೈಗೆ ತಗೊಳಕ್ ಹೋಗ್ಬೇಡಿ. See you.